ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನನ್ನ ಚಾನಲ್ಗೂ ಕೂಡ ಸ್ವಾಗತ. ಇವತ್ತಿನ ದಿವಸ ಸಖತ್ ಎಕ್ಸೈಟೆಡ್ ಆಗಿದ್ದೀನಿ. ತಮ್ನೇಲಲ್ಲಿ ನೋಡಿರೋ ಪ್ರಕಾರ ಇವತ್ತು ಮಾತ್ರ ಈ ದಿನಕ್ಕೋಸ್ಕರ ನಾನು 1 ತಿಂಗಳು 10 ದಿವಸ ವೆಯ್ಟ್ ಮಾಡಿದ್ದೀನಿ. ಸೊ 9th of October ನಾನು ಇಲ್ಲಿ ತನಕ ವೆಯ್ಟ್ ಮಾಡಿದ್ದೀನಿ. ಸೊ ಆ ದಿವಸ ಕೊನೆಗೂ ಬಂದೇ ಬಿಡ್ತು. ಏನಪ್ಪ ಅಂತ ಹೇಳಿದ್ರೆ, ಎಸ್, ಇವತ್ತು ನಾನು ನನ್ನ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ 450 ಬೈಕ್ನ ಡೆಲಿವರಿ ತೊಗೊಳಕ್ಕೆ ಹೋಗ್ತಾಯಿದ್ದೀನಿ. ಸೊ ತುಂಬ ಖುಷಿ ಆಗ್ತಾಯಿದೆ ಆ್ಯಕ್ಚುಲಿ. ಯಾಕಂತ ಹೇಳಿದ್ರೆ ಇದು ನನ್ನ ಫಸ್ಟು ಅಡ್ವೆಂಚರ್ ಟೈಪ್ ಬೈಕ್. ಇದು ನಮ್ಮ ಕೋಣಪ್ಪನಗರ ಸಿಗ್ನಲ್ಲು ಎಲೆಕ್ಟ್ರಾನಿಕ್ ಸಿಟಿ. ಬಟ್ ಏನೇ ಹೇಳಿ ಸ್ನೇಹಿತರೆ, ಈ ಹೊಸ ಗಾಡಿ ಡೆಲಿವರಿ ತೊಗೊಳೋದಿರುತ್ತಲ್ಲ, ಅದರದ್ದು ಮಜಾನೇ ಬೇರೆ. ಅದು ಕಾರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಒಂಥರ ಚೆನ್ನಾಗೇ ಇರುತ್ತೆ. ಈ ಎಕ್ಸೈಟ್ಮೆಂಟಲ್ಲಿ ನಿದ್ದೆನೇ ಆಗಲಿಲ್ಲ. ಆ್ಯಂಡ್ ಇವತ್ತಿನ ವೆದರ್ ಬಂದು ಸಖತ್ತಾಗಿದೆ. ಈಗ 11 ಗಂಟೆ ಕರೆಕ್ಟಾಗಿ. ಏನಂದರೆ ಫುಲ್ ಕ್ಲೌಡಿ ಆಗಿದೆ. ಸೊ ಬೆಳಿಗ್ಗೆ ಸ್ವಲ್ಪ ಡ್ರಿಸ್ಲಿಂಗು ಆಯಿತು. ನಾನು ಅದೇ ಅಂದ್ಕೊಂಡೆ, ಏನಿದೆ ಈ ಥರ ಮಳೆಗಳಿಗೆ ಬಂದ್ಬಿಡ್ತಂದ್ರೆ ಹಿಂಗೆ ಏನಾಗಲ್ಲ, ಡೆಲಿವರಿಯನ್ನು ತೊಗೋಬೋದು, ಬಟ್ ಚೆನ್ನಾಗಿ ಕವರೇಜ್ ಮಾಡೋಕ್ಕಾಗಲ್ಲ ಅಂತ ಒಂದೇ ಒಂದು ಭಯ ಇತ್ತು ಅಷ್ಟೇ. ಬಟ್ ಮಳೆ ನಿಂತಿದೆ ಈಗ, ಏನೂ ಇಲ್ಲ. ಬಟ್ ಅದೇ ಕ್ಲೌಡಿ ಇದೆ, ವೆದರ್ ಚೆನ್ನಾಗಿದೆ ಹೇಳ್ಬೇಕಂತ ಹೇಳಿದ್ರೆ. ನಿನ್ನೆ ಎಲ್ಲ ಫುಲ್ ಬಿಸಿಲಿತ್ತು, ಇವತ್ತೆಲ್ಲ ಫುಲ್ ಕ್ಲೌಡಿ ಇದೆ. ನಿನ್ನೆಯಿಂದನೇ ಆ್ಯಕ್ಚುಲಿ ಸ್ಟಾರ್ಟ್ ಆಗಿದೆ. ಕ್ಲೌಡಿ ಇದೆ, ಸೈಕ್ಲೋನ್ ಎಫೆಕ್ಟು ಅಂದ್ಕೊಂಡು. ಸೊ ಶೋರೂಮ್ ಇನ್ನೇನು ಹತ್ರ ಬಂತು. ಬರ್ತಾ ಇದೆ. ಸ್ನೇಹಿತರೆ, ಸೊ ವಿ ಆರ್ ಆಲ್ಮೋಸ್ಟ್ ಹಿಯರ್ ನೌ. ಓಕೆ, ಎಸ್, ವಿ ಆರ್ ಹಿಯರ್ ನೌ. ಸೊ ಫೈನಲಿ ಬಂದ್ವಿ ಶೋರೂಮ್ಗೆ. ಇದು ಏನಕ್ಕೂ ಎಲ್ಲ ಕಡೆನೂ ಇದನ್ನು ಹಾಕ್ಬಿಟ್ಟಿದ್ದಾರೆ, ಏನಂತ ಗೊತ್ತಿಲ್ಲ. ಓಕೆ, ಸೊ ನನ್ನ ಜೊತೆಗೆ ಇವತ್ತು ನಮ್ಮ ಡೆಲಿವರಿಗೆ ಮಿಸ್ಟರ್ ರಾಹುಲ್ ಆ್ಯಂಡ್ ಈ ಕ್ಯೂಟ್ ವಿವಾನ್ ಬಂದಿದ್ದಾರೆ. ನಮಸ್ಕಾರ. ನೋಡಿ, ಇಲ್ಲಿ ಬೈಕ್ ಇದೆ, तैयार है, अभी रेडी है. नमस्कार अनिल सर. आराम सर. वो हिमालयन का डिलीवरी करने के लिए जॉन थोड़ा डिलीवरी करो. हाँ, थ्री टू वन.
ಫೈನಲಿ ಗಾಡಿ ಡೆಲಿವರಿ ಆಯಿತು. ಸಖತ್ ಫೀಲ್ ಇದೆ ಈಗ. ಅದನ್ನ ಹೆಂಗೆ ಹೇಳಿ ಅಂತ ಎಕ್ಸ್ಪ್ರೆಸ್ ಮಾಡಲಿ ಅಂತ ಗೊತ್ತಾಗ್ತಿಲ್ಲ. ಸೊ ಫಸ್ಟು ಫ್ಯೂಯಲ್ ಹಾಕ್ಸ್ಕೊಂಬಿಡೋಣ. ಅದೇ 60-30 ಮೇಲೆ ಇದು 60-80 ಮೇಲೆ ಹೋಗ್ಬಿಡಿ ಅಂತ ಹೇಳಿದ್ರು. ಆ್ಯಸ್ ಯೂಶ್ವಲ್ ಅದು ಹೊಸದು ಗಾಡಿ ತೊಗೊಂಡ್ರೆ ಏನಿರುತ್ತೆ ಅದನ್ನೇ ಹೇಳಿದರು. ₹1000 ಹಾಕಿ. ಆಗಿದೆ. ಕೈ ನೋಯ್ತದೆಯಾ? ಸ್ವಲ್ಪ ದಿನ ಹೋದ್ರೆ ನಮ್ಮ ಇಟ್ಟು ತಂದ್ಬಿಡ್ತಾರೆ ಟ್ಯಾಂಕರ್ನ. ಸೊ ಸ್ನೇಹಿತರೆ, ಇದ್ರ ಖುಷಿನೇ ಬೇರೆ. ಸದ್ಯಕ್ಕಂತೂ ನನಗೇನು ಹೇಳೋಕ್ಕಾಗ್ತಿಲ್ಲ. ಸೊ ಎಲ್ರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಸೊ ಈಗ ನೆಕ್ಸ್ಟ್ ಬಂದು ಈಗ ನೋಡಿ ನನ್ನ 450 ಹಿಮಾಲಯ. ಸೊ ಕ್ಯಾಮೆಟ್ ವೈಟ್ ಟ್ಯೂಬ್ಲೆಸ್ ವೀಲು. ಖುಷಿಗೆ ಮಾತೇ ಬರ್ತಾಯಿಲ್ಲ. ಅದನ್ನೇ ನೋಡ್ತಾ ಇದ್ದೀನಿ ಏನು ಹೇಳಬೇಕು ಅಂತ. ಈಗ ಫಸ್ಟ್ 500 ಕಿಲೋಮೀಟರ್ ತನಕ ಒಂದು 60 ರೇಂಜಲ್ಲಿ ಓಡಿಸಿ ಅಂತ ಹೇಳಿದ್ದಾರೆ. 60 to 80 ಅಂತ. ಅದಾದಮೇಲೆ ಸ್ವಲ್ಪ ಇಂಜಿನ್ ಟ್ಯೂನ್ ಆಗುತ್ತೆ. ಇವನ್ ದೆನ್ ಸುಮಾರು ಒಂದು 100-200 ಕಿಲೋಮೀಟ್ರು ಅಥವಾ ಒಂದು 500 ಕಿಲೋಮೀಟ್ರನ್ನ ನಾನು ಆ್ಯಕ್ಚುಲಿ ಚೆನ್ನಾಗಿ ಅಂದರೆ ಸ್ಲೋ ಆಗಿ ಒಂದು 80 ಸ್ಪೀಡಲ್ಲಿ ಓಡಿಸಿದ್ರೆ ಇಂಜಿನ್ನು ಚೆನ್ನಾಗಿ ಟ್ಯೂನ್ ಆಗುತ್ತೆ ಅವಾಗ. ಸೊ ಅದಾದಮೇಲೆ ನಾನು ಇದನ್ನು ಚೆನ್ನಾಗಿ ಓಡಿಸ್ಬೋದು ಗಾಡಿನ. ಆಮೇಲೆ ಹೈವೇ ಟ್ರಿಪ್ಗೆಲ್ಲ, ಆಮೇಲೆ ರೋಡ್ ಟ್ರಿಪ್ಗೆಲ್ಲ ತೊಗೊಂಡು ಹೋಗ್ಬೋದು ಚೆನ್ನಾಗಿ. ಲಾಂಗ್ ಟ್ರಿಪ್ಗೆಲ್ಲ ತೊಗೊಂಡು ಹೋಗ್ಬೋದು. ಅಲ್ಲಿ ತನಕ ಒಂದು ಶಾರ್ಟ್ ಟ್ರಿಪ್ ಮಾಡಿಕೊಂಡು ಈ ಒಂದು ಫಸ್ಟ್ 500 ಕಿಲೋಮೀಟರು ಅದು ಇಂಜಿನ್ ಟ್ಯೂನಿಂಗ್ ಮಾಡೋ ತನೂ ಕೂಡ ಆಗೋ ತನೂ ಹಿಂಗೆ ಓಡಿಸ್ಬೇಕು ಅಂತ. ಆಮೇಲೆ ಒಂದು ಅದೇ 4 ಸರ್ವಿಸ್ ಇರುತ್ತೆ, ಫ್ರೀ ಸರ್ವಿಸು. ನಿಮ್ಗೆ ಗೊತ್ತಲ್ಲ ಅವ್ರು ಹೇಳೋದು ಏನೇನಿರುತ್ತೆ ಅಂತ. ಶಾರ್ಟ್ ಹೆಂಗೆ ಹೋಗುತ್ತತ್ತೆ ಅಂದರೆ ಗಾಡಿ ಸ್ವಲ್ಪ ಎಕ್ಸ್ಲೇಟರ್ನ ನೀವು ರೈಸ್ ಮಾಡಿದ್ರೆ ಸಾಕು, ಹಿಂಗೆ ನುಗ್ತಾ ಇದೆ ಗಾಡಿ. ಈ ವೀಕಲ್ಲಿ ಬಹುಶಃ ನಂಬರ್ ಸಿಗ್ಬೋದು. ಬಟ್ HSRP ನಂಬರ್ ಪ್ಲೇಟ್ ಇರೋದ್ರಿಂದ ಅದು RTO ಇಂದನೇ ಇವ್ರಿಗೆ ಇದು ಏನಂತಾರೆ ಅದಕ್ಕೆ ಡೆಲಿವರಿ ಆಗಬೇಕು. RTO ಅವರೇ ಇವ್ರಿಗೆ ಅದನ್ನು ಕೊಡೋದು, ಅಲ್ಲಿಂದನೇ ಅವರು ಸಪ್ಲೈ ಮಾಡೋದು. ಸೊ ಹಾಗಾಗಿ ಅದಕ್ಕೆ ಇನ್ನೂ ಒಂದು ವಾರ ವೇಟ್ ಮಾಡಬೇಕು ಅಂತ ಹೇಳಿದ್ದಾರೆ. 1 ವಾರ ಆಗುತ್ತೆ ಅಂತ. ಸೊ ಆಬ್ವಿಯಸ್ಲಿ 1 ವಾರ ತನಕ ನಾನು ಎಲ್ಲೂ ಜಾಸ್ತಿ ಲಾಂಗ್ ಅಂತೂ ಓಡಿಸೋಕ್ಕಾಗಲ್ಲ. ಸೊ ಇಲ್ಲಿ ಒಂದು ಸ್ಟ್ರೆಚ್ಚು ನಮಗೆ ಇದು ಸಿಗುತ್ತೆ. ನಮ್ಮ ಮನೆ ಹತ್ರನೇ ಇದೆ ಇದು ಸ್ಟ್ರೆಚ್ಚು. ಇಲ್ಲಿ ಲೇ ಲಡಾಖಿಗೆಲ್ಲ ಹೋಗೋ ಅವಶ್ಯಕತೆನೇ ಇಲ್ಲ ಈ ರೋಡಿಗೆ ಬಂದರೆ ಅನಿಸುತ್ತೆ. ಓಕೆ, ಸೊ ಇಲ್ಲೇ ನಿಮ್ಗೆ ಲೇ ಲಡಾಖೆಲ್ಲ ಎಫೆಕ್ಟ್ ತೋರಿಸ್ಬಿಡುತ್ತೆ ಅಂತ ಗುಂಡಿಗಳಿದ್ದಾವೆ ಇಲ್ಲಿ. ನೀವು ನೋಡ್ತಾ ಇರ್ಬೋದು, ಇನ್ನೂ ಭಯಾನಕ ಇದೆ ಇಲ್ಲಿ ಸ್ವಲ್ಪ ಮುಂದೆ. ಸೊ ಈ ಗಾಡಿನಲ್ಲಿ ನಿಜವಾಗ್ಲೂ ನನಗೆ 350ನಲ್ಲಿ ಗೊತ್ತಾಗೋ ಥರ ಈ ಗಾಡಿನಲ್ಲಿ ಅದು ಗೊತ್ತೇ ಆಗಲ್ಲ. ಆ ಬಂಪು ಏನು ನಿಮಗೆ ಗುಂಡಿ ಅಷ್ಟೊಂದು ಸಸ್ಪೆನ್ಷನ್ ಸಖತ್ತಾಗಿದೆ ನಿಜವಾಗ್ಲೂ. ಇವನ್ ಈ ಗಾಡಿನ ನಾನು ಟೆಸ್ಟ್ ಮಾಡಬೇಕಾದ್ರೆ ಈ ಥರದಲ್ಲಿ ಓಡಿಸಿರಲಿಲ್ಲ. ಯಾಕಂದರೆ ಸುಮಾರು ಜನ ಆಲ್ರೆಡಿ ರಿವ್ಯೂ ಫೀಡ್ಬ್ಯಾಕು ಕೊಟ್ಟಿರೋದ್ರಿಂದ. ಸೊ ಅವರು ಸಖತ್ ಎಕ್ಸ್ಪೀರಿಯನ್ಸ್ಡ್ ರೈಡರ್ಸ್. ನಾವೇನು ಈಗ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ತಪ್ಪಾಗಲ್ಲ. ಅದೇನೆಂದರೆ ರಿಯಲಿ ಸಸ್ಪೆನ್ಷನ್ ಮಾತ್ರ ಸಖತ್ತಾಗಿದೆ. ಸೊ ಬಿಕಾಸ್ ಐ ಆಮ್ ನಾಟ್ ಫೀಲಿಂಗ್ ದ್ಯಾಟ್ ಆ್ಯಕ್ಚುಲಿ. ಸೊ ಆ್ಯಕ್ಚುಲಿ ಟೈಮು 11:30 ಆಗ್ಬಿಟ್ಟಿದೆ. ಸೊ ಐ ಡೋಂಟ್ ಥಿಂಕ್ ಈಗ ಆ್ಯಕ್ಚುಲಿ ಟೆಂಪಲ್ಲು 12 ಗಂಟೆ ಆಯಿತು, 11:30. ಸೊ ಟೆಂಪಲೆಲ್ಲ ಓಪನ್ ಇರೋದು ಈಗ ಡೌಟ್ಫುಲ್ಲು. ಸಾಯಂಕಾಲನೇ ಪೂಜೆ ಮಾಡಿಸಿದ್ರೆ ಆಯಿತು ಅಂತ. ಓಕೆ.